ವಿಚಾರಗಳ ತಂದು ದೇಶದಲ್ಲಿ ದಿಕ್ತಪ್ಸದ ಕಾಂಗ್ರೆಸ್ರು ಅವತ್ತಿಂದ ಇವತ್ತರೆಗೂ ಸುಳ್ಳು ಹೇಳ್ಕೊಂಡ್ ಬಂದಿದ್ದಾರೆ. ಇವರೆಲ್ಲ ಆಗಿರಂತ ಎಷ್ಟು ಹತ್ಯೆಗಳನ್ನ ಮುಚ್ಚಾಕಿದ್ದಾರೆ. ಕನಿಷ್ಠ ಪಕ್ಷ ಇದನ್ನು ಮುಚ್ಚಾಕ್ಬಿಡ್ತಾ ಇದ್ರೆ ಇವ್ರು ಗೌರ್ಮೆಂಟ್ ಇದ್ದಿದ್ರೆ. ಏನಂದ್ರೆ ಭಾರತೀಯ ಜನತಾ ಪಾರ್ಟಿದು ಒಂದು ಸಮಸ್ಯೆ ಇದೆ. ಇವ್ರು ಯಾವಾಗ್ಲೂ ಇತಿಹಾಸನೇ ಕೆಣಕೋದು. ಈಗ ಇವ್ರಿಗೆ 10 ವರ್ಷ ಅಧಿಕಾರ ಚೆನ್ನಾಗಿ ಅನುಭವಿಸಿದ್ದಾರೆ. ಇವ್ರು ಏನ್ ಮಾಡಕ್ಕಾಗಿಲ್ಲ. ಇವರು ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಯಾವಾಗ್ಲೂ ಹಿಂದಿನ ಸರ್ಕಾರಗಳನ್ನ ದುಷ್ಟರಲ್ಲಿ ಇವರು ನಿಸ್ಸಿಮರಿದ್ದಾರೆ. ಈಗ ಎಲ್ಲರಿಗೂ ಗೊತ್ತು, ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇವ್ರದ್ದು ಸಂಪೂರ್ಣವಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ ಫೇಲ್ ಆಗಿದೆ. ಈ ಉಳುಕನ್ನ ಮುಚ್ಕೊಳ್ಳೋಕ್ಕೋಸ್ಕರ ವಾಡ್ರಾ ಏನ್ ಮಾಡಿದ್ರು, ನೆಹರು ಅವ್ರು ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಏನ್ ಮಾಡಿದ್ರು, ಇದನ್ನೇ ಮಾಡ್ತಾರೆ ಹೊರತು ಇವರಿಗೆ 10 ವರ್ಷ ಭಾರಿ ಬಹುಮತ ಕೊಟ್ಟಿದ್ರು. ಇವ್ರು ಏನೇನು ಕಾನೂನು ಕಠಿಣ ಕ್ರಮಗಳನ್ನ ತಗೋಬೋದಿತ್ತು ಅದನ್ನೆಲ್ಲ ತಗೋಬೋದಿತ್ತು. ನೋಡಿ ಇವ್ರು ಹೇಳ್ತಾರೆ, ಈಗ ವಿಶ್ವಸಂಸ್ಥೆ ಕಾಯಂ ಸದಸ್ಯ ರಾಷ್ಟ್ರಗಳು ಏನಿದೆ 5, ಅದರಲ್ಲಿ ಅಮೆರಿಕ ಮತ್ತೆ ಚೈನಾ ನಾವು ನಂಬಂಗೇ ಇಲ್ಲ. ಯಾವುದೇ ಯುದ್ಧ ಮಾಡಬೇಕು ಅಂದರೆ ಯುದ್ಧ ಮಾಡೋದು ಬಹಳ ಸುಲಭ, ಅದರ ದುಷ್ಪರಿಣಾಮಗಳು ಹೆಂಗೆ ಬೀರುತ್ತೆ ಅಂದರೆ ಅದನ್ನ 100 ವರ್ಷಗಳ ಕಾಲವರೆಗೂ ಇರುತ್ತೆ. ಈಗ ಉದಾಹರಣೆ ನಾವು ನೋಡಿದ್ವಿ, ಹಿರೋಶಿಮಾ ನಾಗಸಾಕಿ ನೋಡಿದ್ವಿ. ಇವತ್ತು ನಾವು ಮತ್ತೆ ರೀಬಿಲ್ಡ್ ಮಾಡಕ್ ಆಗೋದೇ ಇಲ್ಲ ಉಕ್ರೇನ್ನ. ನಾವೇನಂದ್ರೆ ಯಾವಾಗ್ಲೂ ಒಂದೇ ಮಾನದಂಡ ಇಟ್ಕೋಬೇಕು, ರಾಜತಾಂತ್ರಿಕವಾಗಿ ಮಾತ್ರನೇ ಒಂದು ದೇಶನ ಅಣಿಯಕ್ಕೆ ಸಾಧ್ಯ. ಬಲಾಬಲ ತೋರ್ಸಕ್ ಹೋದ್ರೆ ಈ ನ್ಯೂಕ್ಲಿಯರ್ ಬಾಂಬ್ಗಳು ಬರುತ್ತೆ. ಅಲ್ಲ, ಈಗ ರಾಜತಾಂತ್ರಿಕ ನಿಲುವು ನಿರ್ಧಾರಗಳನ್ನು ತಗೊಂಡಾಗ ಅದರಲ್ಲೂ ಕೂಡ ಟೀಕೆ ಬರ್ತಿದೆಯಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಸೊ ಹೌದು, ಸಿಂಧು ನದಿ ಒಪ್ಪಂದ ನೀವು ಬ್ರೇಕ್ ಮಾಡ್ತೀರಿ ಅಂದ್ರೆ ಇರಾನ್ ನೀರ್ನ ಎಲ್ಲಿಗೆ ಮೇಡಮ್ ಅದು ಬ್ರೇಕ್ ಮಾಡಕ್ ಆಗದೇ ಇಲ್ಲ. ತುಂಬಾ ಕಠಿಣವಾದ ಕೆಲಸ. ಇವ್ರು ಅಂದ್ಕೊಂಡಷ್ಟು ಹುಡುಗಾಟ ಅಲ್ಲ. ಒಂದು ನದಿ ನೀರನ್ನ ನೀವು ಏನಾದ್ರು ಒಪ್ಪಂದ ಕ್ಯಾನ್ಸಲ್ ಮಾಡ್ಬೇಕು ಅಂದ್ರೆ ಅದಕ್ಕೆ ನಿಮ್ಗೆ ಎಂಟೈರ್ ಒಂದು 5-6 ರಾಷ್ಟ್ರಗಳ ನಿಮ್ಗೆ ವಿರೋಧ ಕಟ್ಕೋಬೇಕಾಗುತ್ತೆ. ಇವ್ರು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಇವ್ರೇನಿರು ಇವ್ರ ಲೆವೆಲ್ ಅಲ್ಲಿ ಮಾತಾಡ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಇಲ್ಲ, ದಯವಿಟ್ಟು ನೀವು ಸುಮ್ಮನೆ ನೀವು ಮಾತಾಡ್ಬೇಕಾ, ನಾನು ಮಾತಾಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ರಾಜತಾಂತ್ರಿಕವಾಗಿ ಬಗ್ಗು ಬಡೀರಿ. ನೀವು ದೇಶದಲ್ಲಿರೋ ಎಲ್ಲಾ ಪಕ್ಷಗಳನ್ನ ನೀವು ಅದು ಸೂತ್ರ. ಅದ್ರ ಜೊತೆಗೆ ನಿಮ್ಗೆ ನಮ್ ಬಾರ್ಡರ್ ಏನಿದೆಯಲ್ಲ ಆ ಬಾರ್ಡರ್ ನೀವು ಸೆಕ್ಯೂರಿಟಿ ಟೈಟ್ ಮಾಡ್ರಿ. ನಿಮ್ಮ ಹತ್ರ ಎಷ್ಟು ಸೋರ್ಸ್ ಇದೆ. ಇವತ್ತು ಎಷ್ಟು GST ಬಂದಾಗಿಂದ ಇವ್ರಿಗೆ ಎಷ್ಟು ಫಂಡ್ ಕಲೆಕ್ಟ್ ಆಗಿದೆ ಗೊತ್ತಾ? ಇವರು ಮೋಜು ಮಸ್ತಿ ಮಾಡಕ್ಕೆ ದೇಶ ವಿದೇಶಗಳನ್ನ ಸುತ್ತಾಡಕ್ಕೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಹೌದು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಇವ್ರ ಎಲ್ಲ ಆಸ್ತಿಗಳು ಡಬಲ್ ತ್ರಿಬಲ್ ಆಗಿದೆ. ಅಂದಾನಿ ಅಬಾನಿ ಆಸ್ತಿಗಳೆಲ್ಲ ಗಗನಕ್ಕೇರಿಬಿಟ್ಟಿದೆ. ಬಡವರು ಇನ್ನೂ ಹಾಗೆ ಕಾಶ್ಮೀರದಲ್ಲಿ ಇವ್ರೇನ್ ಅಂದ್ಕೊಂಡಿದ್ರಲ್ಲ, ಈಗ ಅಲ್ಲಿನ ಸರ್ಕಾರ ಕಿತ್ತಾಕ್ಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ. ಇದೇನ ಇವ್ರು ಮಾಡಿರೋ ಸಾಧನೆ? ನಾಚಿಕೆ ಆಗ್ಬೇಕು. ಯಾರಿದ್ದಾರೆ ಗೃಹ ಮಂತ್ರಿಗಳು, ಅಮಿತ್ ಶಾ ಅವರಿಗೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ಅವ್ರ ಅಧೀನದಲ್ಲಿ ಬರೋದು ಇಂಟೆಲಿಜೆನ್ಸ್ ರಿಪೋರ್ಟ್. ಅವ್ರು ಇಷ್ಟು ವರ್ಷ ಏನ್ ಮಾಡ್ತಾ ಇರೋ ಬರೀ ದ್ವೇಷ, ಅಸೂಯೆ, ಧರ್ಮ ದರಗಳ ಮಧ್ಯೆ ಬರೀ ರಾಜಕೀಯ ದ್ವೇಷ ತಂದಿಡೋದು ಅಷ್ಟೇ ಬಿಟ್ರೆ ಇವ್ರ ಸೆಕ್ಯೂರಿಟಿ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಇವ್ರು ಖಂಡಿತವಾಗ್ಲೂ ರಾಜೀನಾಮೆ ಕೊಡೋದು. ಅವ್ರದೇ ಪಕ್ಷದ ಮುಖಂಡರು ಯಾರು ಸ್ವಾಮಿ ಅವರು ಹೇಳಿದ್ದಾರೆ ಇವರಿಬ್ರು ರಾಜೀನಾಮೆ ಕೊಡಬೇಕು, ಇವರು ಅದಕ್ಕೆ ಅರ್ಹರಲ್ಲ ಮುಂದುವರಿಯೋದಕ್ಕೆ, ಇವರಲ್ಲಿ ನ್ಯೂನ್ಯತೆಗಳಿದೆ, ಇವರಿಬ್ರು ಕಂಪಲ್ಸರಿ ತತ್ಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಅವ್ರ ಪಕ್ಷದ ಮುಖಂಡರು ಅವ್ರಿಗೆ ಆಗ್ರಹ ಮಾಡಿದ್ದಾರೆ. ಇವರು ಇದನ್ನ ಸಮರ್ಥಿಸ್ಕೋತಾರೆ. ನಾಚಿಕೆ ಆಗಬೇಕು ಬಿಜೆಪಿ ಅವರು ಇವತ್ತು. ನೋಡಿ ಮೇಡಮ್, ಒಳ್ಳೆ ಮಾತು ಹೇಳೋದು. ಶಂಕರಾಚಾರ್ಯದ ದ್ವಾರಕಾ ಪೀಠದ ಯತಿಗಳು ಇವತ್ತು ಹೇಳಿದ್ದಾರೆ ಅವರು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಡಬೇಕು ಅಂತ. ಶಂಕರಾಚಾರ್ಯದ ದ್ವಾರಕಾ ಮಠದ ಯತಿಗಳು, ನಮ್ಮ ಶಂಕರಾಚಾರ್ಯ ಸ್ಥಾಪನೆ ಮಾಡಿರೋ 4